ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಅದ್ಭುತವಾದ ರೆಸಿಪಿ ಬಂದು ಕೊಬ್ಬರಿ ಮಿಠಾಯಿ, ಅದರಲ್ಲೂ ಬೆಲ್ಲದ ಕೊಬ್ಬರಿ ಮಿಠಾಯಿ ತೋರ್ಸಕ್ಕೆ ಹೊರಟಿದ್ದೀವಿ. ಸೊ ಬನ್ನಿ ಹಾಗಾದರೆ ಹೇಗೆ ಮಾಡೋದು ಬೆಲ್ಲದ ಕೊಬ್ಬರಿ ಮಿಠಾಯಿ ಅಂತ ನೋಡೋಣ. ಬೆಲ್ಲ, ಕಾಯಿ ತುರಿ, ಏಲಕ್ಕಿ ಪುಡಿ, ಕಂಡೆನ್ಸ್ಡ್ ಮಿಲ್ಕ್ ಮೇಡ್ ಅಂತ ಹೇಳ್ತಾರಲ್ಲ ಅದು, ಸ್ವಲ್ಪ ತುಪ್ಪ. ಸೊ ಇದಕ್ಕೆ ನಾವು ತಗೊಂಡಿರೋ ಪ್ರಮಾಣ ಬಂದು ಸಮಕ್ಕೆ ಸಮ 3/4 ಕಪ್ ಕಾಯಿಗೆ 3/4 ಕಪ್ ಬೆಲ್ಲ ತಗೊಂಡಿದ್ದೀವಿ. ಸೊ ನಾವು ಬೆಲ್ಲದಲ್ಲಿ ಕೊಬ್ಬರಿ ಮಿಠಾಯಿ ಮಾಡೋದು ತೋರಿಸ್ತಾ ಇದೀವಿ ಹೇಗೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ ಹಾಗಾದ್ರೆ ಹೇಗೆ ಕೊಬ್ಬರಿ ಮಿಠಾಯಿ ಮಾಡೋದು ಅಂತ ನೋಡೋಣ. ಈಗ ನಾವು ಈ ಬೆಲ್ಲನ ಒಂದು ಪಾತ್ರೆ, ಇದಕ್ಕೆ ನಾವು ಒಂದು ಸ್ವಲ್ಪ ನೀರು ಹಾಕೋಬೇಕು. ಸೊ ಇದು ಪಾಕ ಏನಿಲ್ಲ, ಇದು ಕರಗಿ ಅದನ್ನ ಶೋಧಿಸ್ಕೋಬೇಕಾಗತ್ತೆ. ಯಾಕೆಂದ್ರೆ ಬೆಲ್ಲದಲ್ಲಿ ಏನಾದರೂ ಡಸ್ಟ್ ಇದ್ರೆ ಅದನ್ನ ಕ್ಲಿಯರ್ ಮಾಡೋಕ್ಕೋಸ್ಕರ ನಾವು ಈ ಪ್ರೋಸೆಸ್ ಮಾಡೋದು. ಈಗ ಅದಾಗೋ ಅಷ್ಟರಲ್ಲಿ ನಾವು ಒಂದು ಮಿಕ್ಸಿ ಜಾರ್ಗೆ ಈ ಕಾಯಿನ ಹಾಕೊಂಡು, ಸೊ ಫುಲ್ಲು ರುಬ್ಕೊಳ್ಳೋದಿಲ್ಲ, ಜಸ್ಟ್ ಒಂದ್ಸತಿ ಇದು ಮಾಡ್ಕೊಳ್ಳೋಣ. ಸೊ ಎಲ್ಲಾನು ಒಂದೇ ಸಮ ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಯಾಕೆಂದ್ರೆ ತುರ್ದಿರೋದಾದ್ರೆ ಒಂದ್ ಕಡೆ ಜಪ್ಪ ಒಂದ್ ಕಡೆ ಇದಿರುತ್ತೆ. ಸೊ ಈ ತರ ಆಗಿದ್ರೆ ಸಾಕು ನಮ್ಗೆ, ಎಲ್ಲ ಒಂದೇ ಸಮ ಇದಾಗೋಸ್ಕರ ಒಂದ್ಸತಿ ಮಿಕ್ಸಿ ಈ ತರ ಮಾಡ್ಕೋಬೇಕಷ್ಟೇ ಲೈಟಾಗಿ. ಸೊ ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊ. ಈಗ ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ಈ ತರ. ಸೊ ಇದನ್ನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ಳೋಣ. ನಾವು ಯಾವ ಪಾತ್ರೆಯಲ್ಲಿ ಈ ಶೋಧಿಸ್ಕೊಳ್ಳೋ ಬೆಲ್ಲನ ಶೋಧಿಸ್ಕೊಂಡಿದೀವಲ್ಲ, ಸೊ ಅದಕ್ಕೆ ನಾವೀಗ ಕಾಯಿ ಹಾಕೊಳ್ಳೋಣ. ಸೊ ಈಗ ಇದು ಸ್ವಲ್ಪ ಕುದಿಲಿ, ನೋಡ್ಬೋದು ಪಾಕ. ಸೊ ಈ ಥರ ಬಂದಿರುತ್ತೆ, ಈ ಥರ ಕಾಯಿ ಇದೆಲ್ಲ ಹೊಂದ್ಕೊಂತ ಬರುತ್ತೆ. ಇದಕ್ಕೆ ತಳ ಬಿಡಬೇಕೀಗ. ಅದು ಮಿಲ್ಕು 2 ಟೇಬಲ್ ಸ್ಪೂನ್ ಅಷ್ಟು ಕಂಡೆನ್ಸ್ ಮಿಲ್ಕ್ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋತಾ ಇದ್ದೀವಿ. ಈಗ ನಾವು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ಳೋಣ. ಅದಕ್ಕೆ ಬರಬೇಕು. ಸೊ ಅದು ಬರಲಿ ಅದು. ಈಗ ನೋಡ್ಬೋದು ಈಗ ಬರ್ಫಿ ಅದಕ್ಕೆ ರೆಡಿ ಆಗಿದೆ, ಈ ಥರ ತಳ ಬಿಟ್ಕೊಂಡಿದೆ. ಸೊ ಈಗ ಕೊನೆಯದಾಗಿ ಇಳಿಸ್ಬೇಕಾದ್ರೆ ಒಂಚೂರು ಏಲಕ್ಕಿ ಹಾಕ್ಕೊಳ್ಳೋಣ. ಏಲಕ್ಕಿ ಪುಡಿ ಮಾಡ್ಕೊಂಡಿರ್ತಾರೆ ಅದನ್ನ ಒಂಚೂರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತಗೋಬೇಕು ತುಪ್ಪದಲ್ಲಿ. ಸೊ ಇದಕ್ಕೆ ಅದು ಮಾಡಿಟ್ಕೊಂಡಿರೋ ಅಂಥ ಗ್ರೀಸ್ ಮಾಡಿರೋ ತಟ್ಟೆಗೆ ಹಾಕಿದ್ದೀವಿ. ಸೊ ಚೆನ್ನಾಗಿ ಆರಬೇಕು, ಒಂದು ಸ್ವಲ್ಪ ಆರಿದ್ಮೇಲೆ ಪೀಸ್ ಮಾಡ್ಬೋದು. ಎಲ್ಲ ಈ ಥರ ಸೆಟ್ ಆಗಿರುತ್ತೆ. ಸೊ ಈಗ ಪೀಸಸ್ ಮಾಡ್ಕೊಳ್ಳೋಣ. ಈ ಥರ ನಿಮಗೆ ಯಾವ ಶೇಪ್ ಬೇಕನ್ನ ಕಟ್ ಮಾಡ್ಕೊಂಡು ಏನಾದರೂ ದವಾ ಕೊಂಡ್ರೆ ಒಂದಕ್ಕೆ ಪೇಪರ್ ಆಗಿರ್ಬೋದು ಅಥವಾ ಇನ್ನೊಂದು ಪರಾಟಾಗೆ, ಸೊ ಈಸಿಯಾಗಿ ಬರುತ್ತೆ. ಸೊ ನೋಡ್ಬೋದು ಈಸಿಯಾಗಿ ಎಮ್ಮಿಯಾದಂತಹ ಬೆಲ್ಲದ ಕೊಬ್ಬರಿ ಮಿಠಾಯಿ ರೆಡಿಯಾಗಿದೆ. ಅಷ್ಟೆಲ್ಲ ಪೀಸ್ ಮಾಡಿ ಸರ್ವಿಂಗ್ ಪ್ಲೇಟ್ಗೆ ಹಾಕಿದ್ದೀವಿ, ಹೇಗೆ ಚೆನ್ನಾಗಾಗಿದೆ ಅಂತ ಹೇಳಿಬಿಟ್ಟು. ಸೊ ದಯವಿಟ್ಟು ಮನೆಯಲ್ಲಿ ಎಲ್ಲರೂ ಟ್ರೈ ಮಾಡ್ತೀರಂತ ಅನ್ಕೋತೀನಿ. ಬೆಲ್ಲದ ಕೊಬ್ಬರಿ ಮಿಠಾಯಿ ಸೊ ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ, ಟೇಸ್ಟು ಸಹ ಅಷ್ಟೇ ಸೂಪರ್ ಆಗಿರುತ್ತೆ. ಸೊ ದಯವಿಟ್ಟು ಟ್ರೈ ಮಾಡಿ ಅಂತ ಹೇಳ್ತಾ, ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಮುಂದಿನ ಅದ್ಭುತವಾದ ವಿಡಿಯೋ ಒಂದಿಗೆ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಸಿ ಯು, ಬಾಯ್.